ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಏನಿದ್ರು ದತ್ತ ಜಯಂತಿಯ ಒಂದು ಆಚರಣೆಗೆ ಈಗ ಸಿದ್ಧವಾಗ್ತಾ ಇರುವಂಥದ್ದು. ದತ್ತ ಜಯಂತಿ ಅನ್ನುವಂಥದ್ದು ಹಿಂದೂಗಳ ಪಾಲಿಗೆ, ಅದರಲ್ಲೂ ನಮ್ಮ ಮಲೆನಾಡು ಹಾಗೂ ಕರಾವಳಿ ಕರ್ನಾಟಕದ ಪಾಲಿಗೆ ಅತ್ಯಂತ ಒಂದು ಸಂಭ್ರಮ ಸಡಗರದಿಂದ ಆಚರಿಸುವ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಲಕ್ಷಾಂತರ ಜನರು ಕೂಡ ದತ್ತ ಜಯಂತಿಗೆ ಆಗಮಿಸ್ತಾರೆ. ಈ ಹಿನ್ನೆಲೆಯಲ್ಲಿ ದತ್ತ ಜಯಂತಿಯ ತಯಾರಿ ಆಗ್ಬೋದು, ಯಾವ್ಯಾವೆಲ್ಲ ಕಾರ್ಯಕ್ರಮಗಳಿದ್ದಾವೆ, ಈ ವರ್ಷ ದತ್ತ ಜಯಂತಿಯ ವಿಶೇಷತೆನು, ಎಲ್ಲ ವಿಚಾರಗಳ ಕುರಿತಾಗಿ ಮಾತಾಡಲು ನಮ್ಮ ಜೊತೆ ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರು ಹಾಗೂ ವಕೀಲರು ಆಗಿರುವಂತಹ ಶ್ರೀಯುತ ಸುರೇಶ್ ಕುಮಾರ್ ಕೆಪಿ ನಮ್ಮ ಜೊತೆ ಇದ್ದಾರೆ. ಸುರೇಶ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಸರ್, ಹೇಗಿದ್ದೀರಾ? ಆರಾಮಿದ್ದೇನೆ. ಸುರೇಶ್ ಕುಮಾರ್ ಅವರೇ, ಮೊದಲನೇದಾಗಿ ವಿಶ್ವ ಹಿಂದೂ ಪರಿಷತ್ ಭಜನ್ ಎಲ್ಲ ಸಂಘಟನೆಗಳು ಒಟ್ಟಾಗಿ ಈಗ ದತ್ತ ಜಯಂತಿ ಆಚರಣೆಗೆ ಈಗ ಸಿದ್ಧವಾಗ್ತಾ ಇರುವಂಥದ್ದು. ಈ ಬಾರಿ 2025-26ನೇ ಸಾಲಿನ ದತ್ತ ಜಯಂತಿಗೆ ಯಾವ ರೀತಿಯಾದ ತಯಾರಿಯನ್ನು ನಡೆಸ್ತಾ ಇದ್ದೀರಾ? ತಯಾರಿ ಭಾಳ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಇದೆ. ಒಂದು ತಿದ್ದುಪಡಿ, ತಾವು ಚಿಕ್ಕಮಗಳೂರು ಜಿಲ್ಲಾ ಅಧ್ಯಕ್ಷರು ಅಂತ ಹೇಳಿದ್ರಿ. ನಮ್ಮ ಸಂಘಟನೆಯ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ತು ಅಖಂಡವಾಗಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಡು ವಿಭಾಗ ಇದೆ, ಎರಡು ಭಾಗ. ಒಂದು ಚಿಕ್ಕಮಗಳೂರು ಜಿಲ್ಲೆ ಮತ್ತು ಇನ್ನೊಂದು ಶೃಂಗೇರಿ ಜಿಲ್ಲೆ. ನಾನು ಶೃಂಗೇರಿ ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ. ನಮ್ಮ ಜಿಲ್ಲೆಗೆ ನರಸಿಂಹರಾಜಪುರ, ಕೊಪ್ಪ, ಬಾಳೆಹೊನ್ನೂರನ್ನು ಕೂಡ ಒಂದು ಪ್ರಖಂಡವಾಗಿ ತಗೊಳ್ತಾ ಇದ್ದೀವಿ. ಕಳಸ ಮತ್ತು ಶೃಂಗೇರಿ ಎಷ್ಟು ಕೂಡ ನಮ್ಮ ಶೃಂಗೇರಿ ಜಿಲ್ಲೆಗೆ ಒಳಪಡುತ್ತಾ ಇರ್ತಕ್ಕಂಥದ್ದು. ಅಖಂಡವಾಗಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ತಯಾರಿ ದತ್ತಪೀಠದ ದತ್ತ ಜಯಂತಿಯ ಬಗ್ಗೆ ನಡೀತಾ ಇದೆ. ಇದು ಒಂದು ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಕ್ರಮದ ಜೊತೆಗೆ ದತ್ತಪೀಠದ ಮುಕ್ತಿಗಾಗಿರ್ತಕ್ಕಂಥ ಹೋರಾಟ ಕೂಡ ಅಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಇದು ಸಹಸ್ರಾರು ವರ್ಷಗಳಿಂದ ಏನು ನಮ್ಮ ಹಿಂದೂಗಳ ನಂಬಿಕೆ ಆಗಿರ್ತಕ್ಕಂಥ ದತ್ತಪೀಠ, ಗುರುವನ್ನು ನಮಗೆ ದೇವರನ್ನು ಕೊಟ್ಟಿರ್ತಕ್ಕಂಥ ಗುರು ಏನಿದ್ದಾರೆ, ಆ ಗುರುವನ್ನು ದೈವವಾಗಿ ಕಾಣ್ತಕ್ಕಂಥ ಹಿಂದೂ ನಂಬಿಕೆ ಏನಿದೆ, ಆ ನಂಬಿಕೆಯಲ್ಲಿ ದತ್ತನನ್ನು ಗುರುವಾಗಿ ಒಪ್ಕೊಂಡಿರ್ತಕ್ಕಂಥವ್ರು ನಾವು. ಗುರು ಅಂದರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪರಿಕಲ್ಪನೆ ಹಿಂದೂಗಳಿಗೆ. ಆ ದತ್ತನ ಪೀಠ ಏನಿದೆ ಅದು ಗುರುಪೀಠ. ಹಿಂದೂಗಳು ಸಹಸ್ರಾರು ವರ್ಷದಿಂದ ದತ್ತ ಪಾದುಕೆಯನ್ನು ಪೂಜೆ ಮಾಡಿಕೊಂಡು ಅದಕ್ಕೆ ತಮ್ಮ ಗೌರವನ ಸಲ್ಲಿಸ್ಕೊಂಡು ಶ್ರದ್ಧೆಯನ್ನು ಸಲ್ಲಿಸ್ಕೊಂಡು ಬಂದಿರತಕ್ಕಂಥದ್ದು. ಅಂಥ ನಿಟ್ಟಿನಲ್ಲಿ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂಥ ದತ್ತಪೀಠ ಹಿಂದೂ ಆಚರಣೆ ಇಲ್ಲದೆ ಇನ್ನೊಬ್ಬರ ಕಬಳಿಕೆಗೆ ಒಳಗಾಗಿ ಹಿಂದೂಗಳ ಶ್ರದ್ಧಾ ಕೇಂದ್ರಕ್ಕೆ ಒಂದು ಮುಸುಕು ಬಿದ್ದಾಗ ನಾವಲ್ಲಿ ಧಾರ್ಮಿಕವಾಗಿ ಹೋಗೋದ್ರ ಜೊತೆಗೆ ದತ್ತಪೀಠದ ಮುಕ್ತಿಗಾಗಿರ್ತಕ್ಕಂಥ ಹೋರಾಟ ಏನಿದೆ ಅದು ನಮ್ಮ ಶ್ರದ್ಧೆಯ ಜೊತೆಗೆ ಕ್ಷಾತ್ರವಾಗಿರ್ತಕ್ಕಂಥ ಹೋರಾಟದೊಂದು ಪ್ರಮುಖವಾಗಿರ್ತಕ್ಕಂಥ ವೇದಿಕೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಂದರೆ ಈಗ ದತ್ತಪೀಠದ ಹೋರಾಟ ಒಂದು ಭಾಗ ಆದರೆ ದತ್ತ ಜಯಂತಿ ಇನ್ನೊಂದು ಭಾಗ. ಯಾಕಂದರೆ ಪ್ರತಿ ವರ್ಷವೂ ಕೂಡ ದತ್ತ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರಲಾಗ್ತಾ ಇದೆ. ಈ ಬಾರಿಯ ದತ್ತ ಜಯಂತಿ ಆಚರಣೆ ಈಗ ಬೇರೆ ಬೇರೆ ಕಾರ್ಯಕ್ರಮಗಳಿರ್ತವೆ. ಆ ಕಾರ್ಯಕ್ರಮಗಳ ಕುರಿತಾಗಿ ಹೇಳೋದಾದರೆ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀರಾ? ಒಟ್ಟಾರೆಯಾಗಿ ಈ ದತ್ತ ಜಯಂತಿ ಕಾರ್ಯಕ್ರಮ ಏನಿದೆ, ಡಿಸೆಂಬರ್ 4ನೇ ತಾರೀಕು ದತ್ತ ಜಯಂತಿ ಕಾರ್ಯಕ್ರಮವನ್ನು ಒಟ್ಟಾರೆಯಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಚಿಕ್ಕಮಗಳೂರು ದತ್ತಪಾದಕ್ಕೆ ದರ್ಶನ ಇರ್ತಕ್ಕಂಥದ್ದು. ದತ್ತಪಾದಕ್ಕೆ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಭಕ್ತಾದಿಗಳು ದತ್ತಮಾಲೆಯ ಧಾರಣೆ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ವ್ರತವನ್ನು ಆಚರಣೆ ಮಾಡಿಕೊಂಡು ಆವತ್ತು ಡಿಸೆಂಬರ್ 4ನೇ ತಾರೀಕು ದತ್ತನ ಚಂದ್ರಗಿರಿ ಪರ್ವತ ಏನಿದೆ ಆ ಪರ್ವತವನ್ನು ದತ್ತಪೀಠ ನೋಡಲಿಕ್ಕೆ ನಾವೆಲ್ಲ ಚಿಕ್ಕಮಗಳೂರಿನ ಮಾತ್ರ ಇಡೀ ಕರ್ನಾಟಕವನ್ನು ಮೀರಿ ದತ್ತಭಕ್ತರು ಎಲ್ಲ ಕಡೆ ಇರ್ತಕ್ಕಂಥದ್ದು. ಅಲ್ಲಿಂದ ದತ್ತಭಕ್ತರು ಎಲ್ಲರೂ ಕೂಡ ತುಂಬ ಶ್ರದ್ಧಾಭಕ್ತಿಯಿಂದ ಬರ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅನುಗುಣವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ದತ್ತ ಜಯಂತಿಯ ಕಾರ್ಯಕ್ರಮಕ್ಕೆ ಅನುಬಂಧಿತವಾಗಿರ್ತಕ್ಕಂಥ ಶೋಭಾಯಾತ್ರೆ, ಅನುಸೂಯ ಜಯಂತಿ ಮತ್ತು ಹಿಂದೂ ಮಿಲದಂಥ ಸಂಘಟನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿಕೊಂಡು ನಾವು ನಮ್ಮ ತಾಲೂಕು ಮತ್ತು ಎಲ್ಲ ಪ್ರಖಂಡಗಳು, ನಾವು ಬಳಸ್ತಕ್ಕಂಥ ಪದ ಪ್ರಖಂಡ ಅಂತೇಳಿ ತಾಲೂಕುಗಳಿಗೆ, ಆ ಎಲ್ಲ ಪ್ರಖಂಡಗಳಲ್ಲಿ ಕೂಡ ಒಂದು
ಶ್ರದ್ಧಾಭಕ್ತಿಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಅದರ ಜೊತೆಯಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳು ಒಂದು ಭಾಗ ಆದರೆ ನೀವು ಹೋಬಳಿ ತಾಲೂಕು ಮಟ್ಟದಲ್ಲೂ ಕೂಡ ಶೋಭಾಯಾತ್ರೆಗಳಾಗಿರ್ಬೋದು, ಅಲ್ಲೂ ಕೂಡ ಹಿಂದೂ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೂಡ ನೀವು ಬೇರೆ ಬೇರೆ ವೇದಿಕೆ ಹೆಸರಿನಲ್ಲಿ ಮಾಡ್ತಾ ಇದ್ದೀರಾ. ಅನ್ನೋ ಒಂದು ದತ್ತ ಜಯಂತಿಯ ಅಂಗವಾಗಿ ಈಗ ಬೇರೆ ಬೇರೆಯವರು ಕೂಡ ಒಂದು ಭಾಷಣ ಮಾಡುವಂಥದ್ದು ಕಾರ್ಯಕ್ರಮ ನಡೀತದೆ. ಈ ಎಲ್ಲ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ಆಯೋಜನೆ ಆಗ್ತಾ ಇದೆ? ಶೃಂಗೇರಿ ಜಿಲ್ಲೆಯ ಮಟ್ಟಕ್ಕೆ ಹೇಳೋದಾದರೆ ನಮ್ಮ ಶೃಂಗೇರಿ ಜಿಲ್ಲೆಯ ಎಲ್ಲ 5 ಪ್ರಖಂಡಗಳಲ್ಲಿ ಕೆಲವು ಪ್ರಖಂಡಗಳಲ್ಲಿ ಹೋಬಳಿ ಮಟ್ಟದಲ್ಲೂ ಕೂಡ ಕಾರ್ಯಕ್ರಮಗಳ ಆಯೋಜನೆ ತುಂಬ ಒಳ್ಳೆಯ ರೀತಿಯಲ್ಲಿ ಸಂಘಟನಾತ್ಮಕವಾಗಿ ಆಯೋಜನೆ ಆಗಿರ್ತಕ್ಕಂಥದ್ದು. ಅಲ್ಲಿ ಶೋಭಾಯಾತ್ರೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು, ವಾಹನ ರ್ಯಾಲಿಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು, ಇವೆಲ್ಲ ರೀತಿಯ ಆಯೋಜನೆಗಳ ಜೊತೆಗೆ ನೀವು ಕೇಳಿದಂತೆ ಹಿಂದೂ ಸಂಘಟನಾತ್ಮಕವಾಗಿ ಈ ನಮ್ಮ ಚಟುವಟಿಕೆಗಳು ರೂಪುಗೊಳ್ಳಬೇಕಾಗಿರುತ್ತೆ. ಹಿಂದೂ ಚೇತನವನ್ನು ಬಡಿದೆಬ್ಬಿಸ್ತಕ್ಕಂಥ ಕೆಲಸಗಳು ಕೂಡ ಆಗಬೇಕಾಗುತ್ತೆ. ಮತ್ತು ಈ ಒಟ್ಟಾರೆ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಜನರಿಗೆ ವಾಸ್ತವ ಚಿತ್ರಣವನ್ನು ಎದುರಿಗಿರ್ತಕ್ಕಂಥ ಪ್ರಯತ್ನವಾಗಿ ಪ್ರಮುಖವಾಗಿರ್ತಕ್ಕಂಥ ಈ ವಿಚಾರವನ್ನು ಪ್ರಸ್ತಾಪಿಸಬಲ್ಲಂಥ ಒಂದು ವೇದಿಕೆಯನ್ನಾಗಿ ರೂಪಿಸ್ಕೊಂಡು ಪ್ರಮುಖ ಭಾಷಣಗಾರರಿಂದ ಸಂಘಟನೆಯ ಹಿರಿಯ ನೇತಾರರಿಂದ ಕಾರ್ಯಕ್ರಮಗಳಲ್ಲಿ ಭಾಷಣಗಳನ್ನು ಮಾಡಿಸ್ತಕ್ಕಂಥ ದಿಕ್ಸೂಚಿ ಭಾಷಣಗಳನ್ನು ಮಾಡ್ತಕ್ಕಂಥ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಓಕೆ ಸರ್, ಅದರ ಜೊತೆಯಲ್ಲಿ ಹೆಚ್ಚಿನದಾಗಿ ಬಹುಶಃ ಕಳೆದ ಒಂದು 3-4 ವರ್ಷಗಳ ಹಿಂದೆ 3-4 ವರ್ಷಗಳ ಹಿಂದೆ ದತ್ತಪೀಠದ ಕುರಿತಾಗಿ ಒಂದು ಇದು ಬಂದಿರುವಂಥದ್ದು ಹಿಂದೂ ಅರ್ಚಕರಿಂದ ಪೂಜೆ ಮಾಡುವ ಒಂದು ವಿಚಾರ ಕುರಿತಾಗಿ. ಒಬ್ಬರು ನೀವು ಕೂಡ ಹಿಂದೂಪರ ಸಂಘಟನೆಗಳು ಗುರುತಿಸ್ಕೊಂಡವರು, ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿಕೊಂಡವರು, ವಕೀಲರಾಗಿಯೂ ಕೂಡ ಆ ಹಿಂದೂಪರ ಸಂಘಟನೆ ಕಾರ್ಯಕರ್ತರ ಮೇಲೆ ಕೇಸ್ ಬಿದ್ದ ಸಂದರ್ಭದಲ್ಲಿ ಉಚಿತವಾಗಿಯೂ ಕೂಡ ನೀವು ಕೇಸನ್ನು ಇದು ಮಾಡಿರುವಂಥ. ಹಾಗಾಗಿ ಕೇಳ್ತೇನೆ, ವೈಯಕ್ತಿಕವಾಗಿ ಅಲ್ಲಿ ಏನು ಹಿಂದೂ ಅರ್ಚಕರಿಂದನೇ ಪೂಜೆ ಆಗ್ತಾ ಇರುವಂಥದ್ದು ನಿಮ್ಗೆ ಎಷ್ಟು ಖುಷಿ ಇದೆ? ಬಹಳ ಖುಷಿ ಆಗ್ತಕ್ಕಂಥ ಅದನ್ನೇ ಆತ್ಮಾನಂದ. ಇಲ್ಲಿ ನಮ್ಮ ಕ್ಷೇತ್ರ, ನಮ್ಮ ಪವಿತ್ರ ಕ್ಷೇತ್ರ, ನಮ್ಮ ಶ್ರದ್ಧೆ ಇರ್ತಕ್ಕಂಥದ್ದು ಹಿಂದೂ ಕ್ಷೇತ್ರ ಆದಾಗ ಅಲ್ಲಿಗೆ ಆಗಬೇಕಾಗಿರ್ತಕ್ಕಂಥದ್ದು ಹಿಂದೂ ಅರ್ಚಕರಿಂದ, ಹಿಂದೂ ವಿಧಿವಿಧಾನಗಳಿಂದ ಆಗಿರ್ತಕ್ಕಂಥ ಪೂಜೆ ಆದ ನಂತರ ಹಿಂದೂ ಅರ್ಚಕರಿಂದ ಶ್ರದ್ಧಾಪೂರ್ವಕವಾಗಿರ್ತಕ್ಕಂಥ ಪ್ರಸಾದ ವಿತರಣೆ, ಇದ್ರ ಜೊತೆಗೆ ನಾವು ಶ್ರದ್ಧಾಪೂರ್ವಕವಾಗಿ ನಾವು ಮಾಡ್ಕೊಳ್ತಕ್ಕಂಥ ಭಜನೆಗಳಿರ್ಬೋದು, ಭಕ್ತಿ ಇರ್ಬೋದು, ಇವೆಲ್ಲವೂ ಕೂಡ ಆದಾಗ ಮಾತ್ರ ಅದು ಹಿಂದೂ ಆಚರಣೆಯಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ದೇವರುಗಳು ನಮ್ಮಲ್ಲಿದ್ದಾರೆ, ನಮ್ಮ ದತ್ತಪೀಠನ ಪಾದುಕೆಯಲ್ಲಿದೆ. ಅಲ್ಲಿ ಇನ್ಯಾವುದೋ ಮತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಹಿಂದೂ ಧರ್ಮದ ಆಚರಣೆ ವಿಚಾರಗಳ ಬಗ್ಗೆ ಪರಿವೇ ಇಲ್ಲದೆ ಇರ್ತಕ್ಕಂಥವ್ರು ಕೊಡ್ತಕ್ಕಂಥ ಯಾವುದೋ ಮಗದೊಂದು ಪ್ರಸಾದವಾಗಿ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಮಾಡ್ತಕ್ಕಂಥ ವಿಧಿವಿಧಾನಗಳು ನಮ್ಮ ಹಿಂದೂ ನಂಬಿಕೆಯ ಪೂಜಾ ವಿಧಾನಗಳಾಗಲಿಕ್ಕೂ ಸಾಧ್ಯವಿಲ್ಲ. ಹಿಂದೂಗಳ ಭಾವನೆ ಗೌರವಿಸ್ತಕ್ಕಂಥ ರೀತಿಯಲ್ಲಿ ಹಿಂದೂಗಳು ತುಂಬ ಶ್ರದ್ಧಾಪೂರ್ವಕವಾಗಿ ತಮ್ಮನ್ನು ಅರ್ಪಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಹಿಂದೂ ಅರ್ಚಕರಿಂದ ಆಗ್ತಕ್ಕಂಥ ಪೂಜೆ ಈಗ ವಿಶೇಷವಾಗಿ ತ್ರಿಕಾಲ ಪೂಜೆ ಆಗ್ತಾ ಇದೆ. ಅಲ್ಲಿ ಈಗ ನಿತ್ಯ ಪೂಜೆ ಮಾಡ್ತಕ್ಕಂಥ ಅರ್ಚಕರ ನೇಮಕ ಕೂಡ ಆಗಿದೆ. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದತ್ತಪೀಠದ ಮುಕ್ತಿಯ ಕಡೆಗೆ ನಮ್ಮ ಹೋರಾಟ ಏನಿದೆ ಅದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ವಿಜಯ ಕಾಣ್ತಾ ಇರ್ತಕ್ಕಂಥದ್ದು ದತ್ತನ ಅನುಗ್ರಹದಿಂದ ನಾವು ಕಾಣ್ತಾ ಇದ್ದೇವೆ. ದತ್ತ ಅರ್ಚಕರ ನೇಮಕಾತಿ, ದತ್ತಪೀಠದ ಅರ್ಚಕರ ನೇಮಕಾತಿ ಏನಿದೆ ವಿಶೇಷವಾಗಿ ಭಾಳ ಸಂತೋಷ ತರ್ತಕ್ಕಂಥ ವಿಚಾರ. ಈಗ ಹೇಳಿದ್ರಿ ದತ್ತಪೀಠವನ್ನು ಸಂಪೂರ್ಣವಾಗಿ ಆ ಒಂದು ಇದರಿಂದೆಲ್ಲ ಮುಕ್ತಿಗೊಳಿಸಿ ಆ ಹಿಂದೂಗಳಿಗೆ ಸಿಗುವಂಥದ್ದು ನಿಮ್ಮ ಒಂದು ಮುಖ್ಯ ಉದ್ದೇಶ. ಖಂಡಿತ. ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟಗಳು ಯಾವ ರೀತಿಯಾಗಿ ನಡೀತಾ ಇದೆ? ಈಗ ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟ ಬಹಳ ದಶಕಗಳ ಹಿಂದಿನಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಸಂಘಟನೆಯ ಹಿರಿಯರು ಕೂಡ ಇದರಲ್ಲಿ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ನಾವು BS ವಿಠಲರಾಯರ ಹೆಸರನ್ನ ಜ್ಞಾಪಕ ಮಾಡ್ಕೊಳ್ಬೇಕಾಗುತ್ತೆ. ಬಾಳೆಹೊನ್ನೂರು ಅವರು ಕೂಡ ಈಗ ಅವ್ರು ನಮ್ಮೊಂದಿಗೆ ಇಲ್ಲ. ಈ ದತ್ತಪೀಠದ ಹೋರಾಟದಲ್ಲಿ ತಮ್ಮನ್ನು ತಾವು ಪರಿಪೂರ್ಣವಾಗಿ ಅರ್ಪಣೆ ಮಾಡ್ಕೊಂಡಿರ್ತಕ್ಕಂಥವ್ರು ಅವರು. ಆಮೇಲೆ ಸಂಘಟನೆ ಎಲ್ಲರೂ ಕೂಡ, ಎಲ್ಲ ಕಾರ್ಯಕರ್ತರು ಕೂಡ ಈ ನಿಟ್ಟಿನ ದತ್ತಪೀಠದ ಮುಕ್ತಿಯಾಗಿರ್ತಕ್ಕಂಥ ಹೋರಾಟದಲ್ಲಿ ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದಾರೆ. ಇನ್ನು ಕಾನೂನುಬದ್ಧವಾಗಿರ್ತಕ್ಕಂಥ ಹೋರಾಟದ ವಿಚಾರಕ್ಕೆ ಬರೋದಾದರೆ ಈ ಹೋರಾಟ ತುಂಬ ನಾವು ಆಶಾದಾಯಕವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಖಂಡಿತವಾಗಿ ಗೆಲ್ತೀವಿ ಅಂತಕ್ಕಂಥ ನಂಬಿಕೆಯಿಂದ ಇರ್ತಕ್ಕಂಥ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಮತ್ತು ಈಗಾಗಲೇ ತಾವು ಹೇಳ್ದಂಗೆ ಇವೆಲ್ಲ ನಮ್ಮ ಆಶಾಭಾವನೆಯನ್ನು ಯಾಕೆ ಹುಟ್ಟಿಸುತ್ತೆ ಅಂದರೆ ಅಲ್ಲಿ ನಮಗಿರ್ತಕ್ಕಂಥ ದತ್ತ
ಪೀಠದಲ್ಲಿ ಪೂಜಾರಿಗಳನ್ನು ಅರ್ಚಕರನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಈಗ ಒಂದು ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಹಾಗಾಗಿ ಕೋರ್ಟ್ನಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ವಿಚಾರಗಳ ಬಗ್ಗೆ ಬೇರೆ ಏನು ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಹೋಗೋದಿಲ್ಲ. ಅಂದರೆ ಈಗ ಏನಂದರೆ ಸರ್, ಈಗ ಪ್ರಮುಖವಾಗಿ ಆ ದತ್ತಪೀಠದ ಕುರಿತಾಗಿ ಮುಂದಿನ ದಿನಗಳಲ್ಲಿ ಸಮಸ್ತ ಹಿಂದೂ ಬಾಂಧವರು ಏನು ನಿರೀಕ್ಷೆ ಮಾಡ್ಬೋದು? ಖಂಡಿತವಾಗಿಯೂ ಈ ಅತಿಕ್ರಮಗಳಿಂದ ಮುಕ್ತವಾಗಿರ್ತಕ್ಕಂಥ ದತ್ತಪೀಠವನ್ನು ಸಂಪೂರ್ಣವಾಗಿ ಹಿಂದೂಗಳ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಿಂದೂ ಆಚಾರ ಪದ್ಧತಿಯಲ್ಲಿ ಪೂಜೆ ಆಗ್ತಕ್ಕಂಥ ಅತಿಕ್ರಮಣ ಮುಕ್ತವಾಗಿರ್ತಕ್ಕಂಥ ಸ್ವತಂತ್ರ ದತ್ತಪೀಠವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಕೂಡ ದತ್ತಪೀಠ ನಮ್ಮದು, ದತ್ತಪೀಠ ನಮ್ಮದು, ಹಿಂದೂಗಳದ್ದು ದತ್ತಪೀಠ. ಆ ದತ್ತಪೀಠ ಖಂಡಿತವಾಗಿಯೂ ನಮಗೆ ಸೇರುತ್ತೆ. ಆ ನಮ್ಮ ಬೇಡಿಕೆಯಲ್ಲಿ ನ್ಯಾಯ ಇರೋದರಿಂದ ನ್ಯಾಯಯುತವಾಗಿ ಅದು ನಮಗೆ ದಕ್ಕುತ್ತೆ ಅನ್ನುವಂಥದ್ದು ನಮ್ಮ ದೃಢವಾಗಿರ್ತಕ್ಕಂಥ ನಂಬಿಕೆ. ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಸಾಮಾಜಿಕ ಹೋರಾಟ ಆಗಿರ್ಬೋದು, ಕಾನೂನುಬದ್ಧವಾಗಿ ಹೋರಾಟ ಆಗಿರ್ಬೋದು, ಯಾವುದೇ ಹೋರಾಟಗಳನ್ನು ಸುಸೂತ್ರವಾಗಿ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ನಾವು ತಯಾರು ಕೂಡ ಇದ್ದೇವೆ. ಮತ್ತು ನಾವು ಸ್ಪಷ್ಟವಾಗಿರ್ತಕ್ಕಂಥ ನಿರೀಕ್ಷೆಯಲ್ಲಿದ್ದೇವೆ. ಸ್ವತಂತ್ರವಾಗಿರ್ತಕ್ಕಂಥ ಅತಿಕ್ರಮಗಳಿಂದ ಮುಕ್ತವಾಗಿರ್ತಕ್ಕಂಥ ದತ್ತಪೀಠ ಮುಂದೆ ಒಂದು ದಿನದಲ್ಲಿ ನಮ್ಮದಾಗುತ್ತೆ. ಅಂದರೆ ಸಂಪೂರ್ಣ ದತ್ತಪೀಠ ಹಿಂದೂಗಳದಾಗಲು ಇನ್ನು ಕೆಲವು ದಿನಗಳು ಕಾಯ್ಬೋದಾ? ಹೌದು, ಇದು ಕೆಲವು ದಿನಗಳ ಕಾಯುವಿಕೆ ಮಾತ್ರ. ಯಾಕೆಂದರೆ ಇದನ್ನು ಇಷ್ಟೇ ದಿನ ಅಂತೇಳಿ ನಿಗದಿ ಮಾಡಿ ಹೇಳಲಿಕ್ಕಾಗೋದಿಲ್ಲ. ಕಾನೂನು ತನ್ನ ಪ್ರಕೃತಿಯಲ್ಲಿ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಸಮಯವನ್ನು ಅದು ತೆಗೆದುಕೊಳ್ಳುತ್ತೆ, ಅದನ್ನು ತಡಿಲಿಕ್ಕಾಗೋದಿಲ್ಲ. ಈ ಕಾನೂನಿನ ಹೋರಾಟದಲ್ಲಿ ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟಂತೆ ಕೂಡ ಮಾಡಿರ್ತಕ್ಕಂಥ 500 ವರ್ಷಗಳ ವಿವಿಧ ರೀತಿಯ ಹೋರಾಟಗಳನ್ನು ದಾಟಿ ಬಂದು ಕೊನೆಗೆ ಕಾನೂನುಬದ್ಧವಾಗಿಯೇ ನಾವು ಪಡ್ಕೊಳ್ಳಬೇಕಾಯಿತು. ಕಾನೂನು ಪರವಾಗಿ ನಿಲ್ತು. ಇದರಲ್ಲೂ ಕೂಡ ನಾವು ಯಾವುದೇ ಮಜಲುಗಳಲ್ಲಿರ್ತಕ್ಕಂಥ ಹೋರಾಟಗಳನ್ನು ಎಲ್ಲವನ್ನೂ ದಾಟಿಯೂ ಕೊನೆಗೆ ಕಾನೂನಾತ್ಮಕವಾಗಿ ನಾವು ತೆಗೆದುಕೊಳ್ತೇವೆ. ಎಲ್ಲ ದಾಖಲೆಗಳು ಪ್ರತಿಯೊಂದು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಲ್ಲಿ ಇರ್ತಕ್ಕಂಥದ್ದು ಹಿಂದೂಗಳದ್ದೇ ಆಗಿರ್ತಕ್ಕಂಥ ದತ್ತಪೀಠ. ಓಕೆ, ನಮ್ಮದೇ ಆಗಿರ್ತಕ್ಕಂಥ. ಸುರೇಶ್ ಅವರೇ, ಈಗ ದತ್ತ ಜಯಂತಿ ಅಂತ ಬಂದಾಗ ಒಂದೊಂದು ಬಾರಿ ಹಲವಾರು ವಿಶೇಷತೆಗಳಿಂದ ಕೂಡಿರುತ್ತೆ. ದತ್ತ ಜಯಂತಿಯನ್ನು ಒಂದು ಹಲವಾರು ವಿಶೇಷಗಳಿಂದ ಕೂಡಿರುವಂಥದ್ದು. ಲಕ್ಷಾಂತರ ಜನ ಬರ್ತಾರೆ. ಅಲ್ಲಿ ಒಂದು ಕಡೆ ಅನುಸೂಯ ಜಯಂತಿ ಆಗಿರ್ಬೋದು, ಇನ್ನೊಂದು ಕಡೆ ಶೋಭಾಯಾತ್ರೆ ಆಗಿರ್ಬೋದು, ದತ್ತಪಾದಕ್ಕೆ ದರ್ಶನ ಆಗಿರ್ಬೋದು. ಹಾಗೆ 2025ರ ದತ್ತ ಜಯಂತಿ ಏನು ವಿಶೇಷತೆಗಳಿಂದ ಕೂಡಿದೆ? ಈ ಸರ್ತಿ ನಮ್ಮ ವಿಶೇಷತೆಗಳನ್ನು ಇಮ್ಮಡಿಗೊಳಿಸ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಹಿಂದೂಗಳ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಕ್ಕಂಥ ದೇವನ ಹೊತ್ತಿರ್ತಕ್ಕಂಥ ಒಂದು ಸಂಘಟನೆ ಏನಿದೆ, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನು ದಾಟಿರ್ತಕ್ಕಂಥದ್ದು. ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಮತ್ತೆ ನಮ್ಮನ್ನು ಇಮ್ಮಡಿಗೊಳಿಸ್ತಕ್ಕಂಥದ್ದು, ಇಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಹಚ್ಚಿರ್ತಕ್ಕಂಥ ನಮ್ಮ ರಾಷ್ಟ್ರಗೀತೆ ಏನಿದೆ, ವಂದೇ ಮಾತರಂ, 150 ವರ್ಷಗಳನ್ನು ತುಂಬಿರ್ತಕ್ಕಂಥದ್ದು. ನಾವು ನರಸಿಂಹರಾಜಪುರದಲ್ಲಿ ಈ ನಮ್ಮ ದತ್ತಪೀಠದ ಹೋರಾಟ ಮತ್ತು ದತ್ತಪೀಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶೋಭಾಯಾನ ಮಾಡೋದ್ರ ಜೊತೆಗೆ ಇವೆರಡು ವಿಚಾರಗಳನ್ನು ಕೂಡ ಜನರ ಮನಸ್ಸನ್ನು ತಲುಪಲಿಕ್ಕೆ, ನಮಗೆ ಸ್ವಾತಂತ್ರ್ಯ ತಂದು ಕೊಡೋದ್ರಲ್ಲಿ ನಮ್ಮ ವಂದೇ ಮಾತರಂ ಅದು ಪ್ರತಿಯೊಬ್ಬ ಭಾರತೀಯನ ಸ್ವಾತಂತ್ರ್ಯದ ಕಿಚ್ಚನ್ನು ಹೇಗೆ ಬಡದೆಬ್ಬಿಸ್ತು ಅನ್ನೋಂಥ ತೋರಿಸ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಟ್ಯಾಬ್ಲೋ. ಮತ್ತು ಇನ್ನೊಂದು ನಮ್ಮ ರಾಷ್ಟ್ರೀಯ ಸೇವಕ ಸಂಘ ಏನಿದೆ 3 ವರ್ಷಗಳನ್ನು ದಾಟಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಕೂಡ ಒಂದು ಟ್ಯಾಬ್ಲೋ ಮಾಡ್ಕೊಂಡು ನರಸಿಂಹರಾಜಪುರದಲ್ಲಿ ನಾವು ತರ್ತಾ ಇದ್ದೇವೆ. ಹಾಗೆ ನಮ್ಮ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಕೆಲವೊಂದು ಸ್ಥಿರ ಚಿತ್ರಗಳ ಜೊತೆಗೆ ನಮ್ಮ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾವೆ. ನರಸಿಂಹರಾಜಪುರಕ್ಕೆ ಕಾರ್ಕಳದಿಂದ ಭಜನೆ ಮಾಡ್ತಕ್ಕಂಥ ಒಂದು ತಂಡವನ್ನು ಬರ್ತಾ ಇದ್ದೇವೆ. ಹಾಗೆ ನಮ್ಮ ಸಾಂಸ್ಕೃತಿಕವಾಗಿ ನಾವು ಬಹಳಷ್ಟು ಶ್ರೀಮಂತವಾಗಿರ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಇವೆಲ್ಲವನ್ನು ಮೇಳೈಸ್ಕೊಂಡಿರ್ತಕ್ಕಂಥದ್ದು ಶೋಭಾಯಾತ್ರೆ. ಇದ್ರ ಜೊತೆಗೆ ಅನುಸೂಯ ಜಯಂತಿ, ಚಿಕ್ಕಮಗಳೂರಿನಲ್ಲಿ ಅನುಸೂಯ ಜಯಂತಿ ನಡೀತಾ ಇದೆ. ನಮ್ಮ ದತ್ತಗುರುವಿನ ತಾಯಿಯಾಗಿರ್ತಕ್ಕಂಥ ಅನುಸೂಯ ಜಯಂತಿ, ಅದರ ಬಗ್ಗೆ ಅನುಸೂಯ ಜಯಂತಿ ಮಾಡೋದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ತಯಾರಿಗಳು ನಡೀತಾ ಇದೆ. ಹೇಗೆ ಒಟ್ಟಾರೆ ಆಗಿರ್ತಕ್ಕಂಥದ್ದು ಈ ರಾಜ್ಯದ ಮೂಲೆಯಿಂದ ಬರ್ತಕ್ಕಂಥ ದತ್ತ ಭಕ್ತರಿಂದ ಎಲ್ಲರೂ ಅಲ್ಲಿ ಸೇರಿ ವಿಜೃಂಭಣೆಯಿಂದ ಲಕ್ಷಾಂತರ ಜನ ಸೇರಿ ಅಲ್ಲಿ ನಮ್ಮ ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆ ಜೊತೆಗೆ ದತ್ತಪೀಠ ನನ್ನದು ಹಿಂದೂಗಳದು ಅಂತಕ್ಕಂಥ ಆ ಘೋಷಣೆ ಏನಿದೆ ಅದನ್ನು ನಭೋಮಂಡಲ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ನಾವಲ್ಲಿ ಮಾಡ್ತೇವೆ. ಓಕೆ, ಅಂದರೆ ಈ ಬಾರಿ ಕೂಡ ದತ್ತಪೀಠ ನನ್ನದು ಘೋಷಣೆ ಅದೇ ರೀತಿ ನಡೆಯುತ್ತಾಗಾದರೆ
ಯಾವುದೇ ರೀತಿಯ ಗೊಂದಲಗಳಿಗೆ ಯಾವುದಕ್ಕೂ ಇದು ಮಾಡಿಕೊಡಲಾಗದ್ರೆ ಯಾವ ಗೊಂದಲಗಳೂ ಇಲ್ಲ, ಯಾವ ಗೊಂದಲಗಳೂ ಇಲ್ಲ. ನಮ್ಮದು ಹಕ್ಕೋತ್ತಾಯ, ಕಾನೂನುಬದ್ಧವಾಗಿರ್ತಕ್ಕಂಥ ಹಕ್ಕೋತ್ತಾಯ. ನಮ್ಮಲ್ಲಿ ಯಾವುದೇ ಅತಿಕ್ರಮಗಳು ಇಲ್ಲ. ಯಾವುದೇ ಹಿಂದೂ ಯಾವುದೇ ನೆಲವನ್ನ, ಯಾವುದೇ ಭಾಷೆಯನ್ನ, ಯಾವುದೇ ಜಾಗವನ್ನ, ಯಾವುದನ್ನು ಕೂಡ ಅತಿಕ್ರಮಣದ ಮೂಲಕ ಯಾವತ್ತೂ ವಶಪಡಿಸ್ಕೊಂಡಿದ್ದಿಲ್ಲ. ಯಾವುದನ್ನು ಕೂಡ ಅತಿಕ್ರಮಣದ ಮೂಲಕ ವಶಪಡಿಸ್ಕೊಂಡಿದ್ದಿಲ್ಲ. ಈಗಿರ್ತಕ್ಕಂಥ ಹೋರಾಟ ನಮ್ಮದನ್ನು ನಮ್ಮದಾಗಿ ಪಡೀತಕ್ಕಂಥ ಹೋರಾಟದಲ್ಲಿ ನಾವು ಇರ್ತಕ್ಕಂಥದ್ದು. ನಮಗೆ ಇನ್ನೊಬ್ಬರದ್ದು ಬೇಕಾಗಿಲ್ಲ. ನಮ್ಮದನ್ನು ನಮ್ಮದಾಗಿ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ, ನಮ್ಮ ಗುರುತುಗಳನ್ನು ಹೆಕ್ಕಿ ತೆಗೆದು ಅದು ನಮ್ಮದು ಅಂತ ತೋರಿಸ್ತಕ್ಕಂಥ ಹೋರಾಟಕ್ಕೆ ನಾವು ಇವತ್ತು ಇಳಿದೇ ಹೋದಲ್ಲಿ ನಾಳೆ ನಮ್ಮ ಮುಂದಿನ ಪೀಳಿಗೆ ಏನಿದೆ ಅದು ನಮ್ಮನ್ನು ದೂರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮರೆಯಾಗಿ ಹೋಗ್ಬಿಡ್ತೇವೆ. ಹಾಗಾಗಿ ನಮ್ಮದೇನಿದ್ದಾವೆ ನಮ್ಮವುಗಳನ್ನು ಹೆಕ್ಕಿ 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 ತೆಗೆದು ಇದು ನಮ್ಮದು ಅಂತೇಳಿ ಮುಂದಿನ ಪೀಳಿಗೆ ಕೊಡ್ತಕ್ಕಂಥ ಜವಾಬ್ದಾರಿ ಇಂದಿನ ಪೀಳಿಗೆ ಹಿಂದೂಗಳಿಗಿದೆ. ಹಾಗಾಗಿ ಈ ನೆಲವನ್ನು, ಈ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಭಾರತೀಯವನ್ನಾಗಿ ಹಿಂದುವಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನದ ಭಾಗ ಈ ಒಂದು ಹೋರಾಟ. ಇದನ್ನು ಖಂಡಿತ ಮುಂದೆ ಇಡ್ತೇವೆ. ಅದರ ಜೊತೆಯಲ್ಲಿ ಸುರೇಶ್ ಕುಮಾರ್ ಅಂತ ಬಂದಾಗ ನನಗೆ ತಿಳಿದ ಮಟ್ಟಿಗೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಯಾವುದೇ ಕೇಸುಗಳು, ಪ್ರಕರಣಗಳ ದಾಖಲೆ ಸಂದರ್ಭದಲ್ಲಿ ನೀವು ಏನು ನ್ಯಾಯಾಲಯದಲ್ಲಿ ಉಚಿತವಾಗಿ ಕೇಸನ್ನು ನಡೆಸುವಂಥದ್ದು, ಈ ಒಂದು ವಿಚಾರದ ಕುರಿತಾಗಿ ಏನು ಹೇಳ್ತೀರಾ? ಇಲ್ಲಿ ಉಚಿತವಾಗಿ ನಡೆಸೋದು ಅಥವಾ ಫೀಸ್ ತಗೊಂಡು ನಡೆಸ್ತಕ್ಕಂಥದ್ದು ಅನ್ನೋ ವಿಚಾರ ಅಲ್ಲ. ಇಲ್ಲಿರ್ತಕ್ಕಂಥದ್ದು ನಮ್ಮ ಮುಂದೆ ಬರ್ತಾ ಇರ್ತಕ್ಕಂಥ ಕಾರ್ಯಕರ್ತ ಹಿಂದುತ್ವದ ಕಾರಣಕ್ಕಾಗಿ ತನ್ನ ಹೋರಾಟವನ್ನು ಮಾಡ್ತಾನೆ. ನಾನು ಹಿಂದೂ ಅಂತಕ್ಕಂಥ ಕಾರಣಕ್ಕಾಗಿ ರಸ್ತೆ ಮೇಲೆ ಇಳಿತಾನೆ. ತಾನು ಹಿಂದೂ ಅನ್ನೋ ಕಾರಣಕ್ಕಾಗಿ ತನ್ನ ಸಂಸ್ಕಾರ ಸಂಸ್ಕೃತಿಯ ಮೇಲೆ ಆಗ್ಬೋದಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತ ದಾಳಿಯನ್ನು ಪ್ರತಿರೋಧಿಸಿ ನಿಲ್ತಾನೆ. ಅಂತಹ ಹಿಂದುತ್ವದ ರಕ್ಷಣೆ ನಿಲ್ತಕ್ಕಂಥ ಯಾವುದೇ ಕಾರ್ಯಕರ್ತರಾದರೂ ಅವನಿಗೆ ಹೆಗಲು ಕೊಟ್ಟು ಹೆಗಲು ನಿಲ್ಲಬೇಕಾಗಿರ್ತಕ್ಕಂಥದ್ದು ಜಿಲ್ಲಾಧ್ಯಕ್ಷನಾಗಿ ಮಾತ್ರ ಅಲ್ಲ, ಒಬ್ಬ ಸಾಮಾನ್ಯ ಹಿಂದುವಾಗಿ ಕೂಡ ನನ್ನ ಕರ್ತವ್ಯ. ಅದನ್ನು ಕರ್ತವ್ಯವನ್ನು ನಾನು ಪರಿಪೂರ್ಣ ಮಾಡಲಿಕ್ಕೆ ನಾನು ಶಪಥಬದ್ಧನಾಗಿದ್ದೇನೆ. ಅದನ್ನು ಖಂಡಿತವಾಗಿ ಮಾಡ್ತೇನೆ. ಓಕೆ ಸರ್, ಕೊನೆಯದಾಗಿ ನಿಮ್ಮ ಎಲ್ಲ ವಿಚಾರಗಳ ಕುರಿತಾಗಿ ದತ್ತ ಜಯಂತಿ ಆಗಿರ್ಬೋದು, ದತ್ತ ಏನು ಕಾರ್ಯಕ್ರಮ ಆಗಿರ್ಬೋದು, ಜೊತೆಗೆ ಮುಂದಿನ ಹೋರಾಟಗಳು, ಕಾನೂನಾತ್ಮಕವಾದ ಹೋರಾಟ, ಈ ಎಲ್ಲ ವಿಚಾರಗಳ ಕುರಿತಾಗಿ ಒಬ್ಬ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿ ಏನು ಹೇಳಕ್ಕೆ ಬಯಸ್ತೀರಾ? ವಿಶ್ವ ಹಿಂದೂ ಪರಿಷತ್ತಿನ ಶೃಂಗೇರಿ ಜಿಲ್ಲಾಧ್ಯಕ್ಷನಾಗಿ ನಾನು ಹೇಳಿಕ್ಕೆ ಇಚ್ಛೆಪಡ್ತಾ ಇರ್ತಕ್ಕಂಥದ್ದು, ಇದು ಶೃಂಗೇರಿ ಮತ್ತು ಅಖಂಡ ಚಿಕ್ಕಮಗಳೂರು ಜಿಲ್ಲೆಯ ಕಾರ್ಯಕರ್ತರಿಗೆ ಇರ್ತಕ್ಕಂಥ ಒಂದು ದೊಡ್ಡ ಅವಕಾಶ ಏನು ಅಂತ ಹೇಳಿದ್ರೆ, ದತ್ತಪೀಠ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ದತ್ತಪೀಠ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಅಂದರೆ ಈ ಅತಿಕ್ರಮಗಳಿಂದ ಮುಕ್ತವಾಗಿರ್ತಕ್ಕಂಥ ದತ್ತಪೀಠವನ್ನು ನಾವು ಈ ವಿಶಾಲವಾಗಿರ್ತಕ್ಕಂಥ ಹಿಂದೂ ಸಮಾಜಕ್ಕೆ ಚಿಕ್ಕಮಗಳೂರಿನ ಕಾಣಿಕೆಯಾಗಿ ಕೊಡ್ತಕ್ಕಂಥ ದೊಡ್ಡ ಅವಕಾಶ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ನಮ್ಮ ಜಿಲ್ಲೆಯ ಹಿಂದೂ ಕಾರ್ಯಕರ್ತರಿಗೆ. ಹಾಗಾಗಿ ಈ ನಾವು ನಮ್ಮ ಹಿಂದೂ ಸಮಾಜಕ್ಕೆ ದತ್ತಪೀಠವನ್ನು ಅತಿಕ್ರಮಗಳಿಂದ ಮುಕ್ತವಾಗಿರ್ತಕ್ಕಂಥ ಹಿಂದುತ್ವದ ಶ್ರದ್ಧೆಯ ಸಂಕೇತವಾಗಿರ್ತಕ್ಕಂಥ ದತ್ತಪೀಠವನ್ನು ನಾವು ಮುಕ್ತಗೊಳಿಸಿ ಕೊಡುವಂತಹ ಈ ಅವಕಾಶ ಏನಿದೆ ಅದನ್ನು ಯಾವತ್ತೂ ಬಿಟ್ಕೊಡಬಾರ್ದು. ನಾವು ಹಿಂದೂ ಸಮಾಜಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಜಿಲ್ಲೆಯ ಹಿಂದೂ ಕಾರ್ಯಕರ್ತರಾಗಿದ್ದುಕೊಂಡು ಈ ಬಗ್ಗೆ ಈ ಸಮಾಜಕ್ಕೆ ದತ್ತಪೀಠವನ್ನು ಅತಿಕ್ರಮಗಳಿಂದ ಮುಕ್ತಪಡಿಸಿ ಕೊಡೋದ್ರ ಬಗ್ಗೆ ನಾವು ಪರಿಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅಂತ ಕರೆಯನ್ನು ನಿಮ್ಮ ಚಾನಲ್ ಮೂಲಕ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸುರೇಶ್ ಕುಮಾರ್ ಅವರೇ, ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ದತ್ತ ಜಯಂತಿಯ ತಯಾರಿ ಆಗಿರ್ಬೋದು, ದತ್ತ ಜಯಂತಿ ಅಂಗವಾಗಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ಯೋಜನೆ ಮಾಡಿದ್ದೀರಾ, ಅನ್ಸಯ ಜಯಂತಿ, ಶೋಭಾಯಾತ್ರೆ, ದತ್ತಪಾದಕೆ ದರ್ಶನಕ್ಕೆ ಹೇಗೆಲ್ಲ ತಯಾರಿಗಳು ನಡೆದಿದೆ, ಜೊತೆಗೆ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಹೋಬಳಿ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಹೇಗೆ ಆಯೋಜನೆ ಮಾಡಿದ್ದೀರಾ, ಜೊತೆಗೆ ದತ್ತಪೀಠದ ವಿಚಾರವಾಗಿ ಏನು ಕೋರ್ಟ್ನಲ್ಲಿ ನೀವು ಯಾವ ರೀತಿಯ ಹೋರಾಟವನ್ನು ಮಾಡ್ತಾ ಇದ್ದೀರಾ, ಅದು ಸಂಪೂರ್ಣವಾಗಿ ಹಿಂದೂಗಳಿಗೆ ಸೇರಿದ್ದು ಅನ್ನೋ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಶ್ ಕುಮಾರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.